ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿದು ಫಸ್ಟ್ ಟೆಸ್ಟ್ ಎಕ್ಸಾಮ್ ಟೈಮ್ ಟೇಬಲನ್ನು ಹೇಳ್ಕೊಡ್ತೀನಿ ಅಂತ. ಇದು ಯಾವಾಗಿದೆಯಪ್ಪ ಅಂತಂದರೆ ಆಗಸ್ಟ್ 2024 ನಡೀತಕ್ಕಂಥ ಒಂದು ಎಕ್ಸಾಮ್ ಇದೆ ನೋಡ್ರಿ. ಓಕೆನಾ? ಸೊ ಇದೆಲ್ಲ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಇದೆ ರೀ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತು ಇನ್ನೂ ಯಾರಾದರೂ ನಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಈ ಒಂದು ವಿಡಿಯೋ ಲೈಕ್ ಆಯಿತು ಅಂದರೆ, ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿರಿ. ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಓಕೆ, ಅದಷ್ಟೇ ಅಲ್ಲದೆ ಈಗಾಗಲೇ ನಾನು ನಿಮಗೇನು ಅಂದರೆ ಫಸ್ಟ್ ಟೆಸ್ಟಿನೊಂದು ಸಿಲೆಬಸನ್ನು ಹೇಳ್ಕೊಟ್ಟಿದ್ದೀನಿ. ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಅಂದರೆ ಆರ್ಟ್ಸ್ದವ್ರಿಗೂ ಹೇಳಿದ್ದೀನಿ, ಕಾಮರ್ಸ್ದವ್ರಿಗೂ ಹೇಳಿದ್ದೀನಿ ಮತ್ತು ಸೈನ್ಸ್ದವ್ರಿಗೂ ಹೇಳಿದ್ದೀನಿ. ಸಿಲೆಬಸ್ ಏನಾದರೂ ನೋಡಿದ್ರೆ ಅಂದರೆ ಈ ಕೂಡಲೇ ನೋಡಿರಿ. ಮತ್ತು ನಾನು ಬ್ಲೂ ಪ್ರಿಂಟನ್ನು ಹೇಳ್ಕೊಟ್ಟಿದ್ದೀನಿ. ಯಾವ ಸಬ್ಜೆಕ್ಟಿಗೆ ನಾನು ಬ್ಲೂ ಪ್ರಿಂಟ್ ಹೇಳ್ಕೊಟ್ಟಿದ್ದೀನಿ ಅಂದರೆ ಮ್ಯಾಥ್ಸ್ ಬ್ಲೂ ಪ್ರಿಂಟ್ ಹೇಳ್ಕೊಟ್ಟಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ಅವುಗಳನ್ನು ಸಹ ನೋಡಿರಿ. ಅವುಗಳನ್ನು ತಾವು ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ ನೋಡ್ಬೋದು. ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಹ ನಾನು ಮ್ಯಾಥ್ಸ್ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಪಿ ಯು ಸಿದನ್ನು ಹೇಳಿದ್ದೀನಿ ರೀ, ಮತ್ತು ಸೆಕೆಂಡ್ ಪಿ ಯು ಸಿದನ್ನು ಹೇಳಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇದೆ. ಅವುಗಳನ್ನು ಸಹ ತಾವು ನೋಡಿ ಚೆನ್ನಾಗಿ ಸ್ಕೋರನ್ನು ಮಾಡ್ಬೋದು. ಓಕೆ, ಇವಾಗ ನೋಡಿರಿ ಫಸ್ಟ್ ಟೈಮ್ ಟೇಬಲ್ಗೆ ಹೋಗೋಣ ಅಂತ. ಎಸ್ ಇಲ್ಲಿದೆ ನೋಡಿರಿ ಟೈಮ್. ಓಕೆ, ಇದು ನೋಡಿರಿ ಬೆಂಗಳೂರು ಉತ್ತರ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಅಂತಿದೆ ರೀ. ಇದು ಏನದ ಬೆಂಗಳೂರು ಒಂದು ನಾರ್ತ್ ಇಂದ ಎಕ್ಸಾಮ್ ಟೈಮ್ ಟೇಬಲ್ ಇದೆ ರೀ. ಡಿಸ್ಟಿಕ್ ವೈಸ್ ಸ್ವಲ್ಪ ಚೇಂಜಸ್ ಆಗುತ್ತೆ ರೀ. ಓಕೆ, ವೇರಿ ಎಲ್ಲಾಗುತ್ತೆ ಅಂತಂದರೆ ಡಿಸ್ಟಿಕ್ ವೈಸ್ ವೇರಿ ಆಗುತ್ತೆ ಮತ್ತು ಕಾಲೇಜ್ ವೈಸು ವೇರಿ ಆಗುತ್ತೆ ರೀ ಸಮ್ಟೈಮ್ಸ್. ಕ್ವಶನ್ ಪೇಪರ್ ಎಲ್ಲಿಂದ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಏನು ಅಂದರೆ ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಪ್ರಿಪೇರ್ ಮಾಡ್ತಾರೆ. ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಅವರು ಬೋರ್ಡ್ ಕಡೆಯಿಂದನೇ ತರಿಸ್ಕೋತಾರೆ ರೀ. ಎಲ್ಲಿಂದ ತರಿಸ್ಕೋತಾರೆ ಅವರು? ಬೋರ್ಡ್ ಕಡೆಯಿಂದನೇ ತರಿಸ್ಕೋತಾರೆ. ಅದು ಕೆಲವೊಂದು ಕಾಲೇಜಲ್ಲಿ, ತುಂಬ ಕಡಿಮೆ. ನಿಮ್ಮ ಕಾಲೇಜಲ್ಲಿ ಕೇಳ್ರಿ, ಸರ್ ಕ್ವಶನ್ ಪೇಪರ್ ನೀವೇ ಪ್ರಿಪೇರ್ ಮಾಡ್ತೀರಾ ಅಥವಾ ಬೋರ್ಡ್ ಕಡೆಯಿಂದನೇ ಬರುತ್ತೆ ಅಂತ. ಅವ್ರು ಏನಾದರೂ ಬೋರ್ಡ್ ಕಡೆಯಿಂದ ಅಂತಂದರೆ ಬೋರ್ಡ್ ಕಡೆಯಿಂದ ಬರ್ತದೆ. ಇಟ್ ಈಸ್ ವೆರಿ ರೇರ್, ತುಂಬ ಕಡಿಮೆ ರೀ. ಓಕೆ, ಐ ಥಿಂಕ್ ಮೇ ಬಿ ಬೆಂಗಳೂರಲ್ಲಿ ಏನು ಅಂದರೆ ನಿಮಗೆ ಬೋರ್ಡಿಂದನೇ ಕ್ವಶನ್ ಪೇಪರ್ ಬರ್ಬೋದು. ಬಟ್ ರಿಮೈನಿಂಗ್ ಡಿಸ್ಟಿಕಲ್ಲಿ ಏನು ಅಂದರೆ ಕ್ವಶನ್ ಪೇಪರನ್ನು ನೀವೇ ನಿಮ್ಮದು ಲೆಕ್ಚರರ್ಸೇ ಪ್ರಿಪೇರ್ ಮಾಡ್ತಾರೆ. ಮಿಡ್ ಟರ್ಮಿಗೆ ಏನದ ಕಂಪಲ್ಸರಿ ಬೋರ್ಡಿಂದ ಬರ್ತದೆ. ಬಟ್ ಫಸ್ಟ್ ಟೆಸ್ಟ್ ಇಟ್ ಡಿಪೆಂಡ್ಸ್ ಅಪಾನ್ ಕಾಲೇಜ್ ಆ್ಯಂಡ್ ಡಿಸ್ಟ್ರಿಕ್ಟ್. ನೋಡಿರಿ, ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಟೈಮ್ ಟೇಬಲ್ ಅಂತಲೂ ಕರಿತಾರೆ ಇದಕ್ಕೆ. ಓಕೆ, ಇದನ್ನು ಫಸ್ಟ್ ಟೆಸ್ಟ್ ಅಂತಲೂ ಕರೀತಾರೆ, ಫಸ್ಟ್ ಕ್ವಾರ್ಟರ್ಲರಿ ಟೆಸ್ಟ್ ಅಂತಲೂ ಕರೀತಾರೆ. ನೋಡಿರಿ, ಆಗಸ್ಟ್ 2024 ಆ್ಯಂಡ್ 25. 9th ಆಗಸ್ಟ್ 2024 ಅಂದರೆ ಫ್ರೈಡೇ ಆಗುತ್ತೆ. ಇಲ್ಲಿ ನಿಮಗೆ 2 ಪೇಪರ್ ಇರ್ತಾವೆ ರೀ. ಮಾರ್ನಿಂಗ್ ಒಂದು ಪೇಪರ್ ಇರ್ತದೆ, ಆಫ್ಟರ್ನೂನ್ ಒಂದು ಪೇಪರ್ ಇದಿರ್ತದೆ. 10 AM to 11:30 ತನಕ ಅಂದರೆ 90 ಮಿನಿಟ್ಸ್ ಇದೆ ನೋಡಿರಿ. ಇಲ್ಲಿ ನಿಮಗೆ ಯಾವ ವಿಷಯ ಇರ್ತದಪ್ಪ ಮಾರ್ನಿಂಗ್ ಸೆಷನಲ್ಲಿ ಅಂದರೆ ಕನ್ನಡ ಮತ್ತು ಅರೇಬಿಕ್ ಇದ್ದಿರ್ತದೆ. ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾನೆ, ನೋಡ್ಕೊಳ್ರಿ. ಅದಾದ್ಮೇಲೆ ಸೆಕೆಂಡ್ ಸೆಷನಲ್ಲಿ ನಿಮ್ದು ಯಾವ್ದು ಇದಿರ್ತದೆ ಅಂದರೆ ಎಕನಾಮಿಕ್ಸ್, ರಸಾಯನಶಾಸ್ತ್ರ ಅಂದರೆ ಅರ್ಥಶಾಸ್ತ್ರ ಮತ್ತು ಕೆಮಿಸ್ಟ್ರಿ ಇದ್ದಿರ್ತದೆ ನೋಡ್ರಿ. ಸಬ್ಜೆಕ್ಟ್ ಕೋಡು ಕೊಟ್ಟಿದ್ದಾನೆ, ಕನ್ಫರ್ಮ್ ಮಾಡ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ನೋಡಿರಿ, ಫಸ್ಟ್ ಡೇ 2 ಎಕ್ಸಾಮ್ಸ್ ಮುಗೀತು. ನೆಕ್ಸ್ಟ್ ಸ್ಯಾಟರ್ಡೆ 10th ಆಗಸ್ಟ್ ಅಂತಿದೆ, 10 AM to 11:30 AM. ಇಲ್ಲಿ ವ್ಯವಹಾರ ಅಧ್ಯಯನ, ಮನಃಶಾಸ್ತ್ರ, ಭೌತಶಾಸ್ತ್ರ ಅಂದರೆ ಬಿಸ್ನೆಸ್ ಸ್ಟಡೀಸ್, ಸೈಕಾಲಜಿ, ಫಿಸಿಕ್ಸ್ ಇದೆ ನೋಡ್ರಿ. ಇಲ್ಲಿ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು ನಮಗೆ 90 ಮಿನಿಟ್ಸ್ ಇದೆ ರೀ. ಅದಾದ್ಮೇಲೆ ಸೆಕೆಂಡ್ ಸೆಷನ್ ಟೈಮಿಂಗ್ ನೋಡ್ರಿ 12:30 to 2 PM ಅಂತ. ಕೆಲವೊಂದು ಕಾಲೇಜಲ್ಲಿ ಇದು ವೇರಿ ಆಗ್ಬೋದು ರೀ. ಇಟ್ ಡಿಪೆಂಡ್ಸ್ ಅಪಾನ್ ಕಾಲೇಜ್ ಟೈಮ್ ಟೇಬಲ್, ಪ್ರಿನ್ಸಿಪಲ್ ಮತ್ತು ನಿಮ್ಮ ಲೆಕ್ಚರರ್ಸ್ ಏನು ಮೀಟಿಂಗಲ್ಲಿ ಡಿಸೈಡ್ ಮಾಡಿರ್ತಾರೆ ಅಲ್ಲೊಂದು ಟೈಮ್ ಟೇಬಲ್ ಪ್ರಿಪೇರ್ ಆಗಿರ್ತದೆ. ಬಟ್ ಬೆಂಗಳೂರು ನಾರ್ತಲ್ಲಿ ಏನದಂದರೆ ಈ ಒಂದು ಟೈಮಿಂಗ್ ಇದೆ ನೋಡಿರಿ. ಹಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸ್, ಬಯಾಲಜಿ, ಎಲೆಕ್ಟ್ರಾನಿಕ್ಸ್ ಅಂದರೆ ಇತಿಹಾಸ, ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ ಮತ್ತು ವಿದ್ಯುನ್ಮಾನ ಶಾಸ್ತ್ರ ಅದ. ಈ ಕಡೆ ಎಲ್ಲ ಕೋಡ್ಗಳು ಕೊಟ್ಟಿದ್ದಾನೆ, ಅವೇ ಅದಾವೆಲ್ಲ ಒಂದು ಟೈಮ್ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಡೇ ನೋಡ್ರಿ 12th ಆಗಸ್ಟ್ ಅಂದರೆ ಮಂಡೇ ದಿನ 10 AM to 10:30
PM ತನಕ ಇದೆ ನೋಡ್ರಿ. ಸರ್ ಇಟ್ ಈಸ್ 11:30 AM ಆಗಬೇಕು. ಬಹುಶಃ ಇದು ಏನಾಗಬೇಕು, ಇದು AM ಆಗಬೇಕು. ಎಲ್ಲ ಕಡೆ ಏನದ PM ಆಗಿದೆ ಅಲ್ವಾ, ಇದು AM ಆಗಬೇಕು ನೋಡ್ರಿ. ಅಕೌಂಟೆನ್ಸಿ ಇದೆ ರೀ, ಮ್ಯಾಥಮೆಟಿಕ್ಸ್ ಇದೆ, ಎಜುಕೇಷನ್ ಅಂದರೆ ಶಿಕ್ಷಣಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ಇದೆ. ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾನೆ, ಇವುಗಳನ್ನು ನೋಡ್ರಿ. ಆಮೇಲೆ 12:30 to 2 PM ತನಕ ಏನದ ಇಂಗ್ಲೀಷ್ ಇದೆ ನೋಡ್ರಿ. ಆಫ್ಟರ್ನೂನ್ ಒಂದೇ ಪೇಪರ್ ಇದೆ, ಅದು ಇಂಗ್ಲೀಷ್ ಇದೆ ನೋಡ್ರಿ. ನೆಕ್ಸ್ಟ್ 13th August 2024 11 AM to 11:30 AM ತನಕ ಸೋಷಿಯಾಲಜಿ, ಕಂಪ್ಯೂಟರ್ ಸೈನ್ಸ್, ಹೋಮ್ ಸೈನ್ಸ್, ಬೇಸಿಕ್ ಸೈನ್ಸ್ ಅಂದರೆ ಸಮಾಜಶಾಸ್ತ್ರ, ಗಣಕ ವಿಜ್ಞಾನ, ಗೃಹ ವಿಜ್ಞಾನ, ಮೂಲಗಣಿತ ಅಂತ ಇದೆ ನೋಡ್ರಿ. ಈ ಕಡೆ ಕೋಡ್ ಕೊಟ್ಟಿದ್ದಾನೆ, ನೋಡ್ಕೊಳ್ರಿ. ಅದೇ ದಿನ ಆನ್ ದಟ್ ಡೇ ಅಂದರೆ 13th August ಅಂದರೆ ನಮಗೆ ಇಲ್ಲಿ ತರ್ಕಶಾಸ್ತ್ರ, ರಾಜ್ಯಶಾಸ್ತ್ರ ಅಂದರೆ ಲಾಜಿಕ್ ಮತ್ತು ಪೊಲಿಟಿಕಲ್ ಸೈನ್ಸ್ 2 ಎಕ್ಸಾಮ್ಸ್ಗಳು ಅದ ನೋಡ್ರಿ. ಯಾರೆಲ್ಲ ಲಾಜಿಕ್ ಅಥವಾ ತರ್ಕಶಾಸ್ತ್ರ ತೊಗೊಂಡಿರ್ತೀರಿ ಅವ್ರಿಗೇನದ ನಿಮಗೆ ಈ ಒಂದು ಎಕ್ಸಾಮ್ ಇರ್ತದೆ. ಯಾರು ತೊಗೊಂಡಿರಂಗಿಲ್ಲ ಪೊಲಿಟಿಕಲ್ ಸೈನ್ಸ್ ತೊಗೊಂಡ್ರಂದ್ರೆ ಅವ್ರಿಗೆ ಅದು ಎಕ್ಸಾಮ್ ಇದ್ದಿರ್ತದೆ ರೀ. ಆಮೇಲೆ 14th ಡೇಟ್ ನೋಡ್ರಿ, ಐ ಥಿಂಕ್ ಇಟ್ ಈಸ್ ಲಾಸ್ಟ್ ಡೇ. ಯಾಕಂದರೆ ನೆಕ್ಸ್ಟ್ ಡೇನೇ 15th August ಇದೆ ಅಲ್ವಾ, ಇಂಡಿಪೆಂಡೆನ್ಸ್ ಡೇ ಇದೆ, ಸ್ವತಂತ್ರ ದಿನ ಇದೆ. ಹಾಗಾಗಿ 14ಕ್ಕೆ ಮುಗಿಸ್ಬಿಡ್ತಾರೆ, ನೀವು 15ಕ್ಕೆ ಫ್ರೀ ಆಗ್ತೀರಿ. 10 AM to 11:30 AM ಅಂತ ಮಾಹಿತಿ ತಂತ್ರಜ್ಞಾನ ಇದೆ, ರಿಟೇಲ್ ಇದೆ, ಆಟೋಮೊಬೈಲ್ ಇದೆ, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇದೆ. ಹಿಂದಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಯಾಕೆ ಭಾಳ ಜನ ಹಿಂದಿ ತೊಗೊಂಡಿರ್ತಾರೆ. ತಮಿಳ್, ತೆಲುಗು, ಉರ್ದು, ಸಂಸ್ಕೃತ್, ಫ್ರೆಂಚ್ ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜಸ್ ಇದೆ ನೋಡ್ರಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ, ನೋಡ್ಕೊಳ್ರಿ ಕನ್ನಡದಲ್ಲಿ ಗೊತ್ತಾಗಲಿಲ್ಲ ಅಂದರೆ. ಅದಾದ್ಮೇಲೆ ಸೆಕೆಂಡ್ ಸೆಷನಲ್ಲಿ ನೋಡ್ರಿ ಐಚ್ಛಿಕ ಕನ್ನಡ ಅಂದರೆ ಆಪ್ಷನಲ್ ಕನ್ನಡ ಯಾರು ತೊಗೊಂಡಿರ್ತೀರ ಅವರಿಗೆ ಐಚ್ಛಿಕ ಕನ್ನಡ ಇದ್ದಿರ್ತದೆ ಮತ್ತು ಭೂಗೋಳಶಾಸ್ತ್ರ ಇದಿರ್ತದೆ. ಈ ಕಡೆ ಎಲ್ಲ ಸಬ್ಜೆಕ್ಟ್ ಕೋಡ್ಗಳನ್ನು ಕೊಟ್ಟಿದ್ದಾನೆ. ಇಲ್ಲೊಂದು ಕೆಳಗಡೆ ಸೂಚನೆ ಇದೆ ನೋಡ್ರಿ. ಸೂಚನೆ ಏನಂದರೆ ಸರ್ಕಾರಿ ರಜೆ ಅಥವಾ ಇತರ ಕಾರಣಗಳಿಂದ ಪರೀಕ್ಷೆಯನ್ನು ಮುಂದೂಡಿದ್ದಲ್ಲಿ ಅದೇ ಕ್ರಮದಲ್ಲಿ ಪರೀಕ್ಷೆ ಕೊನೆಗೊಂಡ ದಿನದ ನಂತರ ಮುಂದೂಡಿದ ವಿಷಯಗಳ ಪರೀಕ್ಷೆಯನ್ನು ನಡೆಸಲಾಗುವುದು. ಇದು ಅರ್ಥ ಆಗಿಲ್ಲಲ್ವಾ? ಭಾಳ ಸಿಂಪಲ್ ಅದ ರೀ. ತುಂಬ ಜನ ಕೇಳ್ತಾರೆ, ಏನೋ ಒಂದು ಇನ್ಸಿಡೆಂಟ್ ಆಯ್ತಪ್ಪ ಅಥವಾ ಯಾವುದೋ ಒಂದು ಕಾರಣಕ್ಕೆ ಒಂದು ಹಾಲಿಡೇ ಇದ್ದಿತ್ತು ಅಂತ ತಿಳ್ಕೋರಿ. ಯಾವತ್ತಂದರೆ 10th August ನಡಿಬೇಕಾಗಿರ್ತಕ್ಕಂಥವು ಎಲ್ಲ ಎಕ್ಸಾಮ್ಸ್ಗಳು ಏನಾಗಿರಂಗಿಲ್ಲ, ಪೋಸ್ಟ್ಪೋಂಡ್ ಆಗ್ತಾವ್ರಿ. ಎಲ್ಲಿಗೆ ಪೋಸ್ಟ್ಪೋಂಡ್ ಆಗ್ತಾವಪ್ಪ ಅಂತಂದರೆ ಇದು ಇಷ್ಟೇ ಎಕ್ಸಾಮ್ಸ್ಗಳು, ಇವಷ್ಟೇ ಎಕ್ಸಾಮ್ಸ್ಗಳು. ಇವೆಲ್ಲ ಏನು ಮುಗಿತಾವಲ್ಲ ಎಕ್ಸಾಮ್ 14th ತನಕ ಮುಗಿತಾವಲ್ವಾ, 14th ಮುಗಿದ್ಮೇಲೆ 15th ಒಂದಿನ ಹೋಗಲಿ, 16th ಏನಾದರೂ ವರ್ಕಿಂಗ್ ಡೇ ಇದ್ದರೆ 16th ಇಡ್ತಾನೆ, 16th ಹಾಲಿಡೇ ಇದ್ದರೆ 17th ಇಡ್ತಾನೆ. ಯಾವುದು 10th Augustಲ್ಲಿ ಇರ್ತಕ್ಕಂಥ ಎಕ್ಸಾಮ್ಸ್ಗಳು ಮಾತ್ರ ಅವು ಒಂದೇನು ಮಾಡ್ತಾನೆ, ಪೋಸ್ಟ್ಪೋನ್ ಮಾಡ್ತಾನೆ ರೀ. ಮಿಕ್ಕಿದ್ದೇನಂದ್ರೆ ಕಂಟಿನ್ಯೂಸ್ ನಡೆಸ್ತಾನೆ. ಓಕೆ, 12th ಏನಾದ್ರು ಎಕ್ಸಾಮ್ ಇರ್ತದೆ ಅದು ನಡೀತದೆ, ಆ್ಯಸ್ ಯೂಸ್ವಲ್ ನಡೀತದೆ. 13th ಅಲ್ಲಿಂದ ಆ್ಯಸ್ ಯೂಸ್ವಲ್ ನಡೀತದೆ ರೀ. ಇವು ಯಾವ ಮುಂದಕ್ಕೆ ಹೋಗಂಗಿಲ್ಲ. ಖಾಲಿ ಯಾವ ಒನ್ ಡೇ ಹಾಲಿಡೇ ಕೊಟ್ಟಿರ್ತಾನೋ ಅದು ಮಾತ್ರ ಏನದ ನೆಕ್ಸ್ಟ್ ಡೇ ಅಂದರೆ ಎಕ್ಸಾಮ್ಸ್ ಎಲ್ಲ ಮುಗಿದಿದ್ದ ನಂತರ ದಿನಗಳಲ್ಲಿ ಇಡ್ತಾನಂತ ನೋಡ್ರಿ. ದಿಸ್ ಈಸ್ ದ ನೋಟ್. ತುಂಬ ವಿದ್ಯಾರ್ಥಿಗಳು ಕೇಳ್ತಾರೆ, ಇವತ್ತು ಎಕ್ಸಾಮ್ ಇದ್ದಿತ್ತು, ಇವತ್ತು ಹಾಲಿಡೇ ಆಗಿದೆ, ಏನೋ ಇವಾಗ ಸಿಕ್ಕಾಪಟ್ಟೆ ಮಳೆ ಬಂದು ಕಾಲೇಜುಗಳಿಗೆ ಹಾಲಿಡೇ ಕೊಡೋದಾಗಲಿ ಅಥವಾ ಯಾವುದೇ ಒಂದು ಇನ್ಸಿಡೆಂಟಿಂದ ಅವತ್ತಿನ ಹಾಲಿಡೇ ಇದ್ದಿತ್ತು ಅಂದರೆ ಅದನ್ನ ಏನು ಮಾಡ್ತಾರೆ, ಎಕ್ಸಾಮ್ ಮುಗಿದ ನಂತರ ದಿನ ಆ ದಿನದ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಾನೆ ರೀ. ಓಕೆ, ಸೊ ಇನ್ನೊಂದು ಕ್ವಶನ್ ಪೇಪರ್ ಇದೆ ರೀ, ಏನಿದೆ ಅಂತ ನೋಡ್ರಿ ಒಂದು ಟೈಮ್. ಇದು ಬಂದ್ಬಿಟ್ಟು ಬೆಂಗಳೂರು ಸೌತ್ ಪ್ರೀ ಯೂನಿವರ್ಸಿಟಿ ಕಾಲೇಜಸ್ ಇದೆ ನೋಡ್ರಿ. ಅದು ನಾರ್ತ್ ಇದೆ, ಇದು ಸೌತ್ ಇದೆ ನೋಡ್ರಿ. ರೈಟ್, ಫಸ್ಟ್ ಟೆಸ್ಟ್ ಟೈಮ್ ಟೇಬಲ್ August 2024 ರಿವೈಸ್ಡ್ ಇದೆ ರೀ. ಇದಕ್ಕಿಂತ ಮುಂಚೆ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಬಿಟ್ಟಿರ್ತಾರೆ, ಇವಾಗ ಏನಂದ್ರೆ ರಿವೈಸ್ಡ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ನೋಡ್ರಿ. ಮೊದಲಿನ ಏನಾದರೂ ಟೈಮ್ ಟೇಬಲ್ ನಿಮ್ಮ ಕಡೆ ಇದ್ದಿತ್ತು ಅಂದರೆ ಕ್ರಾಸ್ ಚೆಕ್ ಮಾಡ್ಕೊರಿ, ಸೇಮ್ ಇದನ್ನೇ ಅಲ್ವಾ ಅಂತ. ಏನಾದರೂ ವೆರಿ ಇದ್ದಿತ್ತು ಅಂದರೆ ಇದನ್ನೇ ನೀವು ಫೈನಲ್ ಮಾಡಿರಿ. ಫಸ್ಟ್ ಆ್ಯಂಡ್ ಸೆಕೆಂಡ್ PUC ನೋಡ್ರಿ. ಡೇ ಆ್ಯಂಡ್ ಡೇ ಆಫ್ ಎಕ್ಸಾಮಿನೇಷನ್ ಅಂತ ಇಲ್ಲಿ ಕೊಟ್ಟಿದ್ದೆ ನೋಡ್ರಿ. 9th August ಏನಿದೆಪ್ಪ ಮಾರ್ನಿಂಗ್ ಸೆಷನ್. ಫಸ್ಟ್ ಸೆಷನಲ್ಲಿ ಅಂದರೆ 10 AM to 11:30 AM ತನಕ. ಸಬ್ಜೆಕ್ಟ್ ನೇಮ್ ಕನ್ನಡ, ಅರೇಬಿಕ್ ಇಲ್ಲಿ ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾನೆ. ಆಮೇಲೆ 10th ಡೇಟಿಗೆ ಎಕನಾಮಿಕ್ಸ್ ಆ್ಯಂಡ್ ಫಿಸಿಕ್ಸ್ ಇದೆ, ಇಲ್ಲಿ ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದ ನೋಡ್ರಿ. ಮಾರ್ನಿಂಗ್ ಸೆಷನ್. ಸೆಕೆಂಡ್ ಸೆಷನ್ ನೋಡ್ರಿ, ಅವತ್ತಿನ ದಿನನೇ ಮಧ್ಯಾಹ್ನ 12:30ರಿಂದ 2 ತನಕ ಯಾವುದಿದೆಯಪ್ಪ ಅಂದರೆ ಹಿಸ್ಟ್ರಿ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಬಯಾಲಜಿ ಇದೆ ಮತ್ತು ಎಲೆಕ್ಟ್ರಾನಿಕ್ಸ್ ಇದೆ. ಸಬ್ಜೆಕ್ಟ್ ಕೋಡು ಕೊಟ್ಟಿದ್ದಾನೆ, ಅವುಗಳನ್ನು ಸಹ ತಾವು ನೋಡ್ಬೋದು. ಆಮೇಲೆ 12th ಡೇಟಿಗೆ ನೋಡ್ರಿ, ಮಂಡೇ ಅಕೌಂಟೆನ್ಸಿ, ಮ್ಯಾಥಮೆಟಿಕ್ಸ್, ಎಜುಕೇಷನ್ ಇದು ಮಾರ್ನಿಂಗ್ ಸೆಷನಲ್ಲಿದೆ.
ಆಫ್ಟರ್ನೂನ್ ಮಧ್ಯಾಹ್ನ ಜಿಯೋಗ್ರಫಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ ನೋಡಿರಿ. ಅದಾದ್ಮೇಲೆ ನೋಡಿರಿ 13th ಆಗಸ್ಟಲ್ಲಿ ಇಂಗ್ಲೀಷ್ ಒಂದೇ ಇದೆ ರೀ ಮಾರ್ನಿಂಗ್ ಸೆಷನಲ್ಲಿ. ಆಫ್ಟರ್ನೂನ್ ಮಧ್ಯಾಹ್ನ ಆಪ್ಷನಲ್ ಕನ್ನಡ, ಲಾಜಿಕ್, ಪೊಲಿಟಿಕಲ್ ಸೈನ್ಸ್, ಹೋಮ್ ಸೈನ್ಸ್ ಇದೆ. ಇಲ್ಲಿ ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾನೆ, ಒನ್ ಟೈಮ್ ಕನ್ಫರ್ಮ್ ಮಾಡ್ಕೋರಿ. ಸಬ್ಜೆಕ್ಟ್ ಕೋಡ್ ತುಂಬಾ ಇಂಪಾರ್ಟೆಂಟ್ ನೋಡಿರಿ. ಅವುಗಳನ್ನ ನೆನ್ಪಿಟ್ಕೋರಿ ನೀವು. 14th ಆಗಸ್ಟ್ ಲ್ಯಾಂಗ್ವೇಜಸ್ ಇದೆ ಆಲ್ಮೋಸ್ಟ್ ಆಲ್. ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಉರ್ದು, ಸಂಸ್ಕೃತ, ಫ್ರೆಂಚ್, IT, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಂತ. ಆಫ್ಟರ್ನೂನ್ ಮಧ್ಯಾಹ್ನದ ಸೋಷಿಯಾಲಜಿ ಇದೆ ನೋಡ್ರಿ. ಓಕೆ, ಸಬ್ಜೆಕ್ಟ್ ಕೋಡ್ ಕೊಟ್ಟಿದ್ದಾನೆ, ತಿಳಿತಲ್ವಾ? ಸೊ ಇಲ್ಲಿ ಏನಂದರೆ ನಿಮಗೆ ಬೆಂಗಳೂರು ನಾರ್ತ್ ಮತ್ತು ಬೆಂಗಳೂರು ಸೌತ್ದು ಒಂದು ಟೈಮ್ ಟೇಬಲ್ ಗುರ್ತಾಯಿತು. ಸೊ ನಿಮ್ಮ ಕಡೆ ಯಾವುದಾದ್ರೂ ಡಿಸ್ಟಿಕ್ದು ಟೈಮ್ ಟೇಬಲ್ ಇದ್ದರೆ ನನಗೆ ಸೆಂಡ್ ಮಾಡಿರಿ. ಓಕೆ, ನಾನು ಅದು ಮಿಕ್ಕಿದ್ದು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಕಳಿಸ್ತೀನಿ ಅಂತ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಸಿಕ್ಕಿರಂಗಿಲ್ಲ. ಸೊ ಹಾಗಾಗಿ ಅವ್ರಿಗೂ ಹೆಲ್ಪ್ ಆಗ್ತದೆ. ನಾನು ಅದನ್ನು ಟೆಲಿಗ್ರಾಮಲ್ಲಾಗಲಿ ಅಥವಾ ವಾಟ್ಸಪ್ಪಲ್ಲಾಗಲಿ ಅದನ್ನು ಶೇರ್ ಮಾಡ್ತೀನಿ ಅಂತ ರೀ. ಓಕೆ, ಅರ್ಥ ಆಯ್ತಲ್ವಾ? ಎಸ್, ಈ ಒಂದು ವಿಡಿಯೋ ತಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ತಮಗೇನಾದರೂ ಯೂಸ್ ಆಗಿತ್ತು ಅಂದರೆ ಎಸ್, ಈ ಕೂಡಲೇ ಒಂದು ಲೈಕ್ ಕೊಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.